ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸಹ ಇವತ್ತಿನ ಟಾಪಿಕ್ ಏನಂದರೆ, ಇದೊಂದು ಪಿಕೆ ಕಾರ್ಡ್ ಫೈಲ್ ರೀಡಿಂಗು. ಇಲ್ಲಿ 4 ಫೈಲ್ನ ಇಟ್ಟಿದ್ದೆ. ನಿಮ್ಗೆ ಯಾವ ಫೈಲ್ ಇಲ್ಲಿ ಇಷ್ಟ ಆಗುತ್ತೋ ಆ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, ಫೈಲ್ ನಂಬರ್ 4. ಇನ್ನೊಂದು ಸರಿ ಹೇಳ್ತೀನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, ಫೈಲ್ ನಂಬರ್ 4. ನಿಮ್ಗೆ ಯಾವ ಫೈಲ್ ಇಷ್ಟ ಆಗುತ್ತೋ ಆ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ನಿಮ್ಮ ಎನರ್ಜಿ ಹೇಗೈತೆ ಮತ್ತು ನಿಮ್ಮ ಒಂದು ಎನರ್ಜಿ ಹೇಗಿದೆ ಅನ್ನೋದನ್ನ ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಸೊ ಇದು ನಿಮ್ಮ ಎನರ್ಜಿ ಹೇಗಿದೆ ಅಂತ ಮಾತ್ರ ಈ ರೀಡಿಂಗ್ ಅಷ್ಟೇ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗು. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ತೊಗೊಳ್ಳಿ. ಸೊ ಫೈಲ್ ನಂಬರ್ 1 ಯಾರು ಆಯ್ಕೆ ಮಾಡಿದ್ರೋ ಅವ್ರಿಗೆ ರೀಡಿಂಗ್ನ ನಾನು ನೋಡ್ತೇನೆ. ಸೊ ಫೈಲ್ ನಂಬರ್ 1 ಯಾರೆಲ್ಲ ಆಯ್ಕೆ ಮಾಡಿದ್ರೆ ನಿಮ್ಮ ಎನರ್ಜಿ ಚೆನ್ನಾಗೇ ಇದೆ. ನಿಮಗೆ ಇವಾಗ ಸ್ವಲ್ಪ ಕೆಟ್ಟ ಸಮಯ ನಡೀತಾ ಇದೆ. ಆ ಕೆಟ್ಟ ಸಮಯ ಹೋಗಿ ಒಳ್ಳೆಯ ಸಮಯ ಬಂದೇ ಬರುತ್ತೆ. ನೀವು ತುಂಬ ಟ್ರಾವೆಲ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಒಂದು ಎನರ್ಜಿ ಚೆನ್ನಾಗಿದೆ. ನಿಮ್ಗೆ ಯಾವುದಾದ್ರೂ ಕೆಟ್ಟ ವಿಚಾರಗಳೇನಾದರೂ, ಕೆಟ್ಟ ಘಟನೆಗಳೇನಾದರೂ ನಡೆದಿದ್ರೆ ಆ ಕೆಟ್ಟ ಘಟನೆಗಳಿಂದ ದೂರ ಹೋಗಿ ನಿಮಗೆ ಒಳ್ಳೆಯ ಸಮಯ ಅನ್ನೋದು ಹತ್ರ ಬರ್ತಾಯಿದೆ. ಸೊ ನಿಮ್ಮ ಒಂದು ಎನರ್ಜಿ ಚೆನ್ನಾಗಿದೆ. ಇವಾಗ ಯಾವುದೇ ಕೆಟ್ಟ ಸಮಯ ನಡೀತಿದ್ರು ಒಳ್ಳೆಯ ಸಮಯ ಬಂದು ನಿಮ್ಮೆಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. ನೀವು ಕೆಲವೊಂದು ಹಿಂದೆ ಏನಾದರೂ ಕಳ್ಕೊಂಡಿದ್ರೆ ಅಥವಾ ನಿಮ್ಮಿಂದ ಏನಾದರೂ ದೂರ ಆಗಿದರೆ ಅದನ್ನು ಮತ್ತೆ ನಿಮಗೆ ಬರೋವಂಥ ಸಾಧ್ಯತೆ ತುಂಬ ಇದೆ. ನೀವು ಹಿಂದೆ ಏನಾದರೂ ಕಳ್ಕೊಂಡಿರೋದು, ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಿಂದೆ ಏನಾದರೂ ಕಳ್ಕೊಂಡಿರ್ಬೋದು ಅಥವಾ ನಿಮ್ಗೆ ಯಾವುದೇ ಒಂದು ನೋವಾಗಿರ್ಬೋದು. ಸೊ ಯಾವುದೇ ಥರ ಸಿಚುವೇಶನ್ ಆಗಿದ್ರು ಅದರಿಂದ ಹೊರಗಡೆ ಬರ್ತೀರಾ. ಸೊ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಅದನ್ನೇ ಹೇಳ್ತದೆ. ಸೊ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರೂ ಅದರಿಂದ ಹೊರಗಡೆ ಬಂದು ಮತ್ತೆ ನಿಮ್ಮ ಟೈಮ್ ಸರಿ ಹೋಗುತ್ತೆ. ಇದು ಫೈಲ್ ನಂಬರ್ 1 ಯಾರೆಲ್ಲ ಆಯ್ಕೆ ಮಾಡಿದ್ರು ಅವಾಗ ರೀಡಿಂಗು. ಫೈಲ್ ನಂಬರ್ 2 ಯಾರು ಆಯ್ಕೆ ಮಾಡಿದ್ರು ಅವ್ರಿಗೆ. ಫೈಲ್ ನಂಬರ್ 2 ನೀವು ಯಾರೆಲ್ಲ ಆಯ್ಕೆ ಮಾಡಿದರೆ ನೀವು ತುಂಬ ಸೆಲ್ಫ್ ಲವ್ ಮಾಡ್ಕೊತಿದ್ರೆ, ಸಿಂಗಲ್ ಆಗಿರ್ಬೋದು ಅಥವಾ ನಿಮಗೆ ಯಾವುದಾದ್ರೂ ಹಿಂದೆ ತುಂಬ ಕಷ್ಟಗಳು ಪಟ್ಟು ಇವಾಗ ಯಾರ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ನೀವು ಪ್ರೀತಿ ಮಾಡ್ಕೊತಿದ್ರ. ಸೊ ಹಿಂದೆ ನೀವು ಯಾವುದಾದ್ರೂ ವಿಚಾರದಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ನೀವು ಕೆಲವ್ರಿಗೆ ತುಂಬ ಪ್ರೀತಿ ಕೊಟ್ಟಿದ್ರಿ. ಸೊ ಆ ಪ್ರೀತಿಯಿಂದ ನಿಮ್ಗೆ ಹರ್ಟಾಗಿ ಇವಾಗ ನೀವು ಯಾರನ್ನು ಅಷ್ಟೊಂದು ನಂಬ್ತಾ ಇಲ್ಲ. ಸೊ ನಂಬದೆ ನಿಮ್ಮನ್ನು ನೀವು ಬಿಲೀವ್ ಮಾಡ್ತಾಯಿದ್ರ ಮತ್ತು ನೀವೇನೋ ಅಂತ ನೀವು ಕಂಡಿಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರ. ಹಿಂದೆ ನೀವು ಯಾರನ್ನಿಂದಾದರೂ ಮೋಸ ಹೋಗಿರ್ಬೋದು, ಯಾವುದೇ ವಿಚಾರದಲ್ಲಾದರೂ ಆಗಿರ್ಬೋದು, ದುಡ್ಡು ಅಥವಾ ಫೈನಾನ್ಸು ಯಾವುದೇ ಒಂದು ವಿಚಾರದಲ್ಲಾದರೂ ಮೋಸ ಹೋಗಿರ್ಬೋದು. ಸೊ ಅದರಿಂದ ನೀವೆಲ್ಲ ಪಾಠ ಕಲಿತು ಸೊ ಇವಾಗ ನಿಮ್ಮನ್ನು ನೀವು ಗೌರವ ಕೊಟ್ಕೊತಾ ಇದ್ದೀರ. ಸೊ ನಿಮ್ಗೆ ಯಾವ ಥರ ಒಂದು ಪವರ್ ಇದೆ ಅಂದರೆ, ಸೊ ನೀವು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಪಟ್ರೂ ಆ ಪ್ರಾಬ್ಲಮ್ನಿಂದ ಹೊರಗಡೆ ಬಂದು ಇವಾಗ ನಿಮ್ಮನ್ನೇ ನೀವು ಸರಿಪಡಿಸ್ಕೊತಾ ಇದ್ದೀರ. ಸೊ ಇದು ನಿಮ್ಮ ಒಂದು ಎನರ್ಜಿ. ಸೊ ಇದು ಫೈಲ್ ನಂಬರ್ 2 ಆಯಿತು. ಫೈಲ್ ನಂಬರ್ 3 ಯಾರೆಲ್ಲ ಆಯ್ಕೆ ಮಾಡಿದ್ರೋ ಅವ್ರಿಗೆ. ಫೈಲ್ ನಂಬರ್ 3 ನೀವೆಲ್ಲ ಯಾರೆಲ್ಲ ಆಯ್ಕೆ ಮಾಡಿದ್ರೆ ನಿಮಗೆ 2 ಪ್ರಾಬ್ಲಮ್ಸ್ ಇದೆ. ನೀವು 2 ವಿಷಯಗಳ ಮಧ್ಯೆ ಜಗ್ಲಿಂಗ್ ಮಾಡ್ತಾ ಇರ್ಬೋದು. ಅದು ಯಾವುದೇ ಆಗಿರ್ಬೋದು, ಕೆರಿಯರ್, ಫೈನಾನ್ಸ್, ಪ್ರೀತಿ ಅಥವಾ ಇನ್ಯಾವುದೇ ವಿಚಾರ, ಪರ್ಸ್ನಲ್ ವಿಚಾರ ಯಾವುದೇ ಆಗಿರಲಿ, ನೀವು ಒಂದು 2 ಸಿಚುವೇಶನಿಂದ ಬ್ಯಾಲೆನ್ಸ್ ಮಾಡ್ಕೊತಿದ್ರೆ. ಸೊ ನೀವು 2 ಸಿಚುವೇಶನಿಂದ ಹೊರಗಡೆ ಬರ್ತೀರ. ಯಾಕಂದರೆ ನಿಮ್ಗೆ ಹೊರಗಡೆ ಬರೋಂಥ ಅನುಕೂಲತೆ ನಿಮಗಿದೆ. ಸೊ ನಿಮ್ಗೆ ಯಾವುದೇ ಥರದ ಕಠಿಣ ಸಂದರ್ಭ ಇರಲಿ, ಸೊ ಆ ಎಲ್ಲ ಸಂದರ್ಭಗಳಿಂದ ಹೊರಗಡೆ ಬರುವಂಥ ಸಾಧ್ಯತೆ ನಿಮಗಿದೆ. ಫೈಲ್ ನಂಬರ್ 3 ಯಾರೆಲ್ಲ ಆಯ್ಕೆ ಮಾಡಿದ್ರು ಅವ್ರಿಗೆ ಯಾವುದೇ ಥರ ಒಂದು ಪ್ರಾಬ್ಲಮ್, 2 ಥರ ಪ್ರಾಬ್ಲಮ್ ಯಾವುದೇ ಇದ್ರೂ ಸೊ ನೀವು ಅದನ್ನೆಲ್ಲ ಸಾಲ್ವ್ ಮಾಡ್ತೀರಾ. ಮತ್ತು ಆ ಸಾಲ್ವ್ ಮಾಡೋದಕ್ಕೆ ನಿಮಗೆ ಆದಂಥ ಒಂದು ಎಲ್ಲ ಅನುಕೂಲಗಳು ಇದೆ. ಸೊ ಇದು ಫೈಲ್ ನಂಬರ್ 3. ಫೈಲ್ ನಂಬರ್ 4 ಯಾರು ಆಯ್ಕೆ ಮಾಡಿದ್ರು ಅವರು.
ನೀವು ಫೈಲ್ ನಂಬರ್ 4 ಯಾರು ಆಯ್ಕೆ ಮಾಡಿದ್ರೆ ಅವರು ನೀವು ದುಡ್ಡಿಗೋಸ್ಕರ ಅಥವಾ ಯಾವುದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ರ ಮತ್ತು ನಿಮ್ಗೆ ಅದರಲ್ಲಿ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನೀವು ತುಂಬ ಎಫರ್ಟ್ಸ್ ಹಾಕಿ ನಿಮ್ಮ ಪ್ರಯತ್ನ ಎಲ್ಲ ವೃಥಾ ಆಗಿ ವ್ಯರ್ಥ ಆಗಿದೆ. ನೀವು ಯಾವುದೇ ಒಂದು ವಿಚಾರಕ್ಕಾಗಲಿ ತುಂಬ ಎಫರ್ಟ್ಸ್ ಹಾಕಿದ್ರ, ಪ್ರೀತಿ ವಿಚಾರದಲ್ಲಾದರೂ ತುಂಬ ಎಫರ್ಟ್ಸ್ ಹಾಕಿರ, ಅಥವಾ ದುಡ್ಡು ಸಂಪಾದನೆ ಮಾಡೋಕ್ಕಾದ್ರೂ ತುಂಬ ಎಫರ್ಟ್ಸ್ ಹಾಕಿದ್ರ, ಅಥವಾ ಇನ್ನು ಫ್ಯಾಮಿಲಿ ಇಶ್ಯೂಸು, ಪರ್ಸ್ನಲ್ ಇಶ್ಯೂಸು, ಅಥವಾ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಕೆಲಸಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಿದ್ರ. ಸೊ ಅದು ಯಾವುದೇ ಥರದ ಕೆಲಸ ಆಗಲಿ, ಸೊ ನಿಮ್ಮ ಪರ್ಸ್ನಲ್ ಯಾವ ರೀತಿ ಇರುತ್ತೋ ನಂಗೆ ಗೊತ್ತಿಲ್ಲ. ಸೊ ಈ ಕಾರ್ಡಲ್ಲಿ ಏನು ಹೇಳ್ತದಂದರೆ ಏಸ್ ಆಫ್ ಕಪ್ಸ್ ಏನು ಹೇಳುತ್ತಂದರೆ, ಸೊ ನೀವು ಯಾವುದೇ ಒಂದು ಕೆಲಸನ ತುಂಬ ಪ್ರಯತ್ನಪಟ್ಟು ಅದನ್ನು ಮಾಡಿದ್ದೀರ, ಬಟ್ ಆದರೆ ನಿಮಗೆ ಅದು ವ್ಯರ್ಥ ಆಗಿದೆ. ಅದು ಪ್ರೀತಿಯಲ್ಲೇ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರದಲ್ಲೇ ಆಗಿರ್ಬೋದು, ಅಥವಾ ಪ್ರೇಮ, ಸ್ನೇಹಿತ, ಫ್ರೆಂಡ್ಶಿಪ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಯಾರೇ ಒಬ್ಬರಿನಿಂದ ಮೋಸ ಹೋಗಿರ್ಬೋದು. ಸೊ ನೀವು ಅವ್ರಿಗೆ ತುಂಬ ಸಹಾಯ ಮಾಡಿರ್ಬೋದು, ಬಟ್ ಆದರೆ ಅವ್ರು ನಿಮಗೇನು ಸಹಾಯ ಮಾಡಲಿಲ್ಲ. ಸೊ ನೀವು ಇನ್ನೊಬ್ರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ರ, ಬಟ್ ಆದರೆ ನಿಮಗೆ ಯಾರೂ ಸಹಾಯ ಮಾಡಲಿಲ್ಲ. ಸೊ ನೀವೆಲ್ಲ ಕಷ್ಟಪಟ್ಟು ನೀವೇ ಇನ್ನೂ ತುಂಬ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ರ. ಸೊ ಇವಾಗ ನೀವು ಆ ಎಲ್ಲ ಪ್ರಾಬ್ಲಮ್ನ ಏನಪ್ಪ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಎಲ್ಲ ಯಾಕೆ ಈ ಥರ ಮೋಸ ಆಯಿತು, ನಾನೇ ಯಾಕೆ ಮೋಸ ಹೋದೆ, ನನಗೆ ಯಾಕೆ ಈ ತೊಂದರೆ ಆಯಿತು ಅನ್ನೋದು ಇದು ಫೈಲ್ ನಂಬರ್ 4 ಟ್ಯಾರೆಟ್ ಕಾರ್ಡ್ ಹೇಳ್ತದೆ. ಸೊ ನಿಮಗೆ ಇವಾಗ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಉತ್ತರ ಬೇಕು. ಸೊ ನೀವು ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ರೆ ಅದರಿಂದ ನಿಮಗೆ ಬ್ಯಾಲೆನ್ಸ್ ಲೈಫ್ ಅನ್ನೋದು ಬೇಕು. ಸೊ ನೀವು ಮತ್ತೆ ಸರಿ ಹೋಗಬೇಕು ಅಂತ ಬಯಸ್ತಾ ಇದ್ದೀರ. ಸರಿ ಹೋಗ್ತೀರಾ ಅಂದರೆ ಖಂಡಿತ ಸರಿ ಹೋಗ್ತೀರ. ಯಾಕಂದರೆ ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಸರಿ ಮಾಡ್ಕೊಳೋ ಅಂಥ ಸಾಮರ್ಥ್ಯತೆ ಅನ್ನೋದಿದೆ. ಹುಡುಗ ಅಥವಾ ಹುಡುಗಿ ಯಾರೇ ನೋಡ್ತಾ ಇರ್ಬೋದು ರೀಡಿಂಗು, ಇಬ್ರಿಗೂ ಅನ್ವಯ ಆಗುತ್ತೆ. ನೀವು ಯಾವುದೇ ವಿಚಾರದಲ್ಲಾದರೂ ಆಗಿರ್ಬೋದು, ಗೊಂದಲಕ್ಕೆ ಸಿಕ್ಕಾಕೊಂಡು ಇರ್ಬೋದು, ಮತ್ತು ತುಂಬ ಎಫರ್ಟ್ಸ್ ಹಾಕಿ ನೀವು ಅದರಿಂದ ಸೋತೋಗಿದ್ರ. ಅದು ಯಾವುದೇ ಥರದ ಕೆಲಸ ಆಗಿರ್ಬೋದು, ಅಥವಾ ಯಾವುದೇ ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಅಥವಾ ಇನ್ಯಾವುದೋ ವಿಚಾರ, ಅಥವಾ ಇನ್ಯಾವುದೋ ದುಡ್ಡಿನ ವಿಚಾರದಲ್ಲಿ, ಯಾವುದೇ ಒಂದು ವಿಚಾರದಲ್ಲಾಗಿದ್ರೆ ನೀವು ತುಂಬ ಎಫರ್ಟ್ಸ್ ಹಾಕಿ ನೀವೇ ಅದರಿಂದ ನಷ್ಟಕ್ಕೊಳಗಾಗಿದ್ರ. ಸೊ ಆ ನಷ್ಟನೆಲ್ಲ ನೀವು ಈಗ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾಯಿದ್ದೀರ. ಮತ್ತು ನೀವು ಅದೆಲ್ಲ ಸರಿ ಹೋಗುತ್ತಂದರೆ ಖಂಡಿತ ಸರಿ ಹೋಗುತ್ತೆ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗು. ಸೊ ನಿಮಗೆ ಎಷ್ಟು ರೆಸನೇಟ್ ಆಯಿತು ಅಷ್ಟು ತಗೊಳ್ಳಿ. ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ಇದು ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, ಫೈಲ್ ನಂಬರ್ 4 4 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಇವತ್ತಿನ ರೀಡಿಂಗು. ಸೊ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.